ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸತ್ಯ ಕನ್ನಡ ಇನ್ಫೋ. ಯುವ ನಿಧಿಯ ಫಲಾನುಭವಿಗಳಿಗೆ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಹೌದು, ಯುವ ನಿಧಿಯ ಪೆಂಡಿಂಗ್ ಇರುವಂತಹ ಅಮೌಂಟ್ ಇದೀಗ ಕ್ರೆಡಿಟ್ ಆಗ್ತಾ ಇದೆ. ಈ ವಿಡಿಯೋದಲ್ಲಿ ಯಾವ ತಿಂಗಳ ಅಮೌಂಟ್ ಕ್ರೆಡಿಟ್ ಆಗ್ತಾ ಇದೆ, ಎಷ್ಟು ಕ್ರೆಡಿಟ್ ಆಗಿದೆ, ಹಾಗೂ ಈ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಬೇಕಾದ್ರೆ ಡೀಟೇಲ್ಸ್ ಫೆಚ್ ಆಗ್ತಿಲ್ಲ ಅಂತೇಳಿ ಕಾಮೆಂಟ್ ಅನ್ನ ಮಾಡ್ತಾ ಇದ್ರ. ಸೊ ಇವುಗಳಿಗೆ ಸಂಬಂಧಿಸಿದಂತೆ ಎಲ್ಲ ಇನ್ಫಾರ್ಮೇಶನ್ ಅನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರೆ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಇಲ್ಲಿ ಮೊದಲನೇದಾಗಿ ಯುವ ನಿಧಿಯ ಅಮೌಂಟ್ ನ ಬಗ್ಗೆ ನೋಡೋದಾದ್ರೆ, ಸೊ ಇವತ್ತು ಬೆಳಿಗ್ಗೆ ಸುಮಾರು 8 ಗಂಟೆಯಿಂದ ಅಮೌಂಟ್ ಬಂದು ಕ್ರೆಡಿಟ್ ಆಗ್ತಾ ಇದೆ. ಸೊ ನೀವಿಲ್ಲಿ ನೋಡಬಹುದು, ಇದು ಬಂದು ಚಿಕ್ಕಮಗಳೂರು ಡಿಸ್ಟಿಕ್ ಸ್ಟೂಡೆಂಟ್ಗೆ ಕ್ರೆಡಿಟ್ ಆಗಿರುವಂತಹ ಅಮೌಂಟ್ ನ ಮೆಸೇಜ್ ಆಗಿರುತ್ತೆ. ಅಮೌಂಟ್ ಕ್ರೆಡಿಟ್ ಆಗಿರುವಂತಹ ಪ್ರೂಫ್ ಆಗಿರುತ್ತೆ. ಇಲ್ಲಿ 3000 ಕ್ರೆಡಿಟ್ ಆಗಿರುವಂತದ್ದು. ಸೊ ಇದೇ ರೀತಿಯಾಗಿ ಬಿಜಾಪುರ ಡಿಸ್ಟಿಕ್ ವಿದ್ಯಾರ್ಥಿಗಳಿಗೂ ಸಹ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತೇಳಿ ಮೆಸೇಜ್ ಮಾಡ್ತಾ ಇದ್ದಾರೆ. ಸೊ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ 3000 ಬಂದು ಇವತ್ತು ಕ್ರೆಡಿಟ್ ಆಗ್ತಾ ಇದೆ. ಇನ್ ಕೇಸ್ ನಿಮ್ಗೆ ಇನ್ನೂ ಕ್ರೆಡಿಟ್ ಆಗಿಲ್ಲ ಅಂತಂದ್ರೆ ವೆಯ್ಟ್ ಮಾಡಿ, ನಿಮಗೂ ಸಹ ಕ್ರೆಡಿಟ್ ಆಗುತ್ತೆ. ಸೊ ಇಲ್ಲಿ ಈ ಕ್ರೆಡಿಟ್ ಆಗಿರುವಂತಹ ಅಮೌಂಟ್ ಯಾವ ತಿಂಗಳ ಅಮೌಂಟ್ ಅಂತ ನೋಡೋದಾದ್ರೆ, ಈಗಾಗಲೇ 4 ತಿಂಗಳ ಅಮೌಂಟ್ ಪೆಂಡಿಂಗ್ ಇರುವಂತದ್ದು. ಹಾಗಾಗಿ ಈ ಕ್ರೆಡಿಟ್ ಆಗಿರುವಂತಹ ಅಮೌಂಟ್ ಯಾವ ತಿಂಗಳ ಅಮೌಂಟ್ ಅಂತ ಸದ್ಯಕ್ಕೆ ಹೇಳೋದಕ್ಕೆ ಆಗೋದಿಲ್ಲ. ಈ ಜನವರಿ ಮತ್ತು ಫೆಬ್ರವರಿ ಪೆಂಡಿಂಗ್ ಇರುವಂತಹ ಅಮೌಂಟ್ನು ಸಹ ಈಗ ಕ್ರೆಡಿಟ್ ಆಗಿರ್ಬೋದು. ಸೇವಾ ಸಿಂಧು ಸ್ಟೇಟಸ್ನಲ್ಲಿ ಅಪ್ಡೇಟ್ ಆದ ನಂತರ ಈ ಕ್ರೆಡಿಟ್ ಆಗಿರುವಂತಹ ಅಮೌಂಟ್ ಯಾವ ತಿಂಗಳ ಅಮೌಂಟ್ ಅಂತ ಗೊತ್ತಾಗುತ್ತೆ. ಸದ್ಯಕ್ಕೆ ಅಮೌಂಟ್ ಅಂತೂ ಕ್ರೆಡಿಟ್ ಆಗ್ತಾ ಇದೆ. ಇನ್ ಕೇಸ್ 3000ಗಿಂತ ಹೆಚ್ಚು ಅಮೌಂಟ್ ಏನಾದರೂ ಕ್ರೆಡಿಟ್ ಆಗಿದ್ರೆ ಕೆಳಗಡೆ ಕಾಮೆಂಟ್ ಮಾಡಿ ಎಷ್ಟು ಕ್ರೆಡಿಟ್ ಆಗಿದೆ ಅಂತ. ನಂತರ ಇನ್ನೂ ಉಳಿದಂತಹ ಪೆಂಡಿಂಗ್ ಅಮೌಂಟ್ನು ಸಹ ಇದೀಗ DBTಗೆ ಪುಷ್ ಮಾಡಿದ್ದಾರೆ. ಮುಂದೆ ಆ ಅಮೌಂಟ್ನು ಸಹ ರಿಲೀಸ್ ಮಾಡ್ತಾರೆ. ನೀವು ಅದನ್ನು ಸ್ಟೇಟಸ್ನಲ್ಲಿ ಚೆಕ್ ಮಾಡ್ಕೋಬಹುದು. ನಂತರ ಬಹಳ ವಿದ್ಯಾರ್ಥಿಗಳು ಈ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಬೇಕಾದ್ರೆ ಡೀಟೇಲ್ಸ್ ಫೆಚ್ ಆಗ್ತಿಲ್ಲ ಅಂತೇಳಿ ಕಾಮೆಂಟನ್ನು ಮಾಡ್ತಾ ಇದ್ದೀರಾ. ಸೊ ನಾವು ಈಗಾಗಲೇ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಇಲ್ಲಿ ಡೀಟೇಲ್ಸ್ ಬಂದು ಹೊಸದಾಗಿ ಯುವ ನಿಧಿಗೆ ಅರ್ಜಿಯನ್ನು ಸಲ್ಲಿಸಿರುವಂಥ ಅಭ್ಯರ್ಥಿಗಳಿಗೆ ಸದ್ಯಕ್ಕೆ ಅವರ ಅಪ್ಲಿಕೇಶನ್ ಅಪ್ರೂವ್ ಆದ ನಂತರವೇ ಡೀಟೇಲ್ಸ್ ಇಲ್ಲಿ ಫೆಚ್ ಆಗುವಂಥದ್ದು. ಇನ್ನೂ ಅಪ್ಲಿಕೇಶನ್ ಪೆಂಡಿಂಗ್ ಇರುವಂಥ ಅಭ್ಯರ್ಥಿಗಳಿಗೆ ಸೆಲ್ಫ್ ಡಿಕ್ಲರೇಷನ್ನಲ್ಲಿ ಡೀಟೇಲ್ಸ್ ಫೆಚ್ ಆಗುವುದಿಲ್ಲ. ಮತ್ತು 2 ಇಯರ್ಸ್ ಕಂಪ್ಲೀಟ್ ಆಗಿರುವಂಥ ಅಭ್ಯರ್ಥಿಗಳಿಗೂ ಸಹ ಈಗ ಸೆಲ್ಫ್ ಡಿಕ್ಲರೇಷನ್ ಮಾಡೋದಕ್ಕೆ ಡೀಟೇಲ್ಸ್ ಫೆಚ್ ಆಗುವುದಿಲ್ಲ. ಸೊ ಹಾಗಾಗಿ 2 ಇಯರ್ಸ್ ಕಂಪ್ಲೀಟ್ ಆಗಿರುವಂಥ ಅಭ್ಯರ್ಥಿಗಳಿಗೆ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಲು ಬರುವುದಿಲ್ಲ ಮತ್ತು ಅಮೌಂಟ್ನು ಸಹ ಅವರಿಗೆ ಇನ್ನು ಮುಂದೆ ಬರುವುದಿಲ್ಲ. ಇನ್ನು ಉಳಿದಂಥ ಅಭ್ಯರ್ಥಿಗಳಿಗೆ ಆಧಾರ್ ಡೀಟೇಲ್ಸ್ ಫೆಚ್ ಆಗುತ್ತೆ. ಡೀಟೇಲ್ಸ್ ಫೆಚ್ ಆದವರು ಜೂನ್ 25ನೇ ತಾರೀಕಿನ ಒಳಗಾಗಿ ಸೆಲ್ಫ್ ಡಿಕ್ಲರೇಷನ್ ಅನ್ನು ಸಬ್ಮಿಟ್ ಮಾಡಿ, ಇಲ್ಲಾಂದರೆ ನಿಮಗೆ ಅಮೌಂಟ್ ಬರುವುದಿಲ್ಲ. ಸೇವಾ ಸಿಂಧು ಸ್ಟೇಟಸ್ ಬಂದು 1 ವಾರದ ಹಿಂದೆ ಈಗಾಗಲೇ ಅಪ್ಡೇಟ್ ಆಗಿದ್ದು, ಸ್ಟೇಟಸನ್ನು ಚೆಕ್ ಮಾಡಿದಾಗ ಪೇಮೆಂಟ್ ಸ್ಟೇಟಸ್ ಬಂದು ಪೆಂಡಿಂಗ್ ಅಂತ ಇದ್ದು, ಪ್ರೆಸೆಂಟ್ ಸ್ಟೇಟಸ್ನಲ್ಲಿ DBT ಪುಷ್ಡ್ ಅಂತ ಇದ್ದರೆ ನಿಮಗೆ 100% ಅಮೌಂಟ್ ಬಂದೇ ಬರುತ್ತೆ. ಇನ್ನು ಹೊಸದಾಗಿ ಅರ್ಜಿ ಸಲ್ಲಿಸಿರುವಂಥ ಅಭ್ಯರ್ಥಿಗಳಿಗೆ ನಿಮ್ಮ ಅಪ್ಲಿಕೇಶನ್ ಅಪ್ರೂವ್ ಆದ ನಂತರ ನಿಮಗೆ ಹಣ ಬಂದು ಕ್ರೆಡಿಟ್ ಆಗುತ್ತೆ. ಸೊ ಇದಿಷ್ಟು ಯುವ ನಿಧಿಗೆ ಸಂಬಂಧಿಸಿದಂತೆ ಸದ್ಯಕ್ಕಿರುವಂತಹ ಲೇಟೆಸ್ಟ್ ಅಪ್ಡೇಟ್ಸ್ ಆಗಿರುತ್ತೆ. ಐ ಹೋಪ್ ಈ ಇನ್ಫಾರ್ಮೇಷನ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇದೇ ರೀತಿಯಾಗಿ ಯುವ ನಿಧಿಗೆ ಸಂಬಂಧಿಸಿದಂತೆ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.